ನಮಸ್ಕಾರ ವೀಕ್ಷಕರೇ, ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲೂಟಿ 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 ಜೈನಾಪುರ ಗ್ರಾಮ ಪಂಚಾಯತಿ ಹಗರಣ ಭಾಗ 1. ಎಸ್ ವೀಕ್ಷಕರೇ, ಜೈನಾಪುರ ಗ್ರಾಮ ಪಂಚಾಯತಿಯ ಹಗರಣದ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಲೂಟಿಕೋರ ಸೂತ್ರಧಾರನ ಬಗ್ಗೆ ಕೇಳಿದ್ರಿ ಅಲ್ವಾ? ಆದ್ರೆ ಇವತ್ತು ಲೂಟಿಕೋರನ ಬಗ್ಗೆ ಒಂದು ಚಾಪ್ಟರ್ನ ತೋರಿಸಿಕೊಂಡು ಬರ್ತೀವಿ ಬನ್ನಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ದಿನಕ್ಕೆ 350ರಿಂದ 370ರವರೆಗೆ ಜನ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ದಿನಕ್ಕೆ 1,20,000ರಂತೆ ಬಿಲ್ಲು ತೆಗಿತಾ ಇದ್ದಾರೆ ಕಣ್ರಿ. ಆದ್ರೆ ಇಲ್ಲಿ ನಡೀತಾ ಇರೋ ಅಸಲಿ ಕಥೆನೇ ಬೇರೆ. ಇದೇ ಒಂದು ದಿನಕ್ಕೆ 1,20,000 ಅಂದ್ರೆ ಒಂದು ತಿಂಗಳಿಗೆ 36 ಲಕ್ಷ ರೂಪಾಯಿ. ಇಷ್ಟೊಂದು ಹಣ ಕಾರ್ಮಿಕರ ಕೈಗೆ ಸೇರುತ್ತಿದೆಯಾ ಅಥವಾ ಭ್ರಷ್ಟ ಅಧಿಕಾರಿಯ ಜೇಬು ಸೇರುತ್ತಿದೆಯಾ? ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರಿಯ ಕರ್ಮಕಾಂಡ ಇದು ಬರೀ ಒಂದು ಚಾಪ್ಟರ್ ಅಷ್ಟೇ. ಈ ಭ್ರಷ್ಟಾಚಾರಿ ಅಧಿಕಾರಿಯ ಬಗ್ಗೆ ಇನ್ನು ಪಿನ್ ಟು ಪಿನ್ ಮಾಹಿತಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವರದಿ ಅಲೋಕ್ ಚೌಗ್ಲಾ, ಓಂ ನ್ಯೂಸ್ ಕನ್ನಡ, ಚಿಕ್ಕೋಡಿ. ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ.